ನಮಸ್ಕಾರ. ಏನಾಗಿತ್ತು ಅಮ್ಮವ್ರಿಗೆ? ಯಾವಾಗ ಹಾಸ್ಪಿಟಲ್‌ಗೆ ಅಡ್ಮಿಟ್ ಮಾಡಿದ್ರು? ಈಗ ಹೇಗಿದೆ ಕಂಡೀಷನ್? ಈಗ ಕಳೆದ 17 ದಿನದಿಂದ ಇಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ನವೆಂಬರ್ 30ನೇ ತಾರೀಕು ಅವರಿಗೆ ಸ್ವಲ್ಪ ಉಸಿರಾಟದಲ್ಲಿ ಸಮಸ್ಯೆ ಆಯಿತು ಮತ್ತು ಸ್ವಲ್ಪ ಸುಸ್ತು ಕಾಣಿಸ್ತಾ ಇತ್ತು. ಹಾಗಾಗಿ ಯಾವುದೇ ಮನೆಯಲ್ಲಿ ಅವಕಾಶ ತೊಗೊಳೋದು ಬೇಡ ಅಂತೇಳಿ ತಕ್ಷಣ ಅವರು ಜಯನಗರದಲ್ಲಿರೋ ಅಪೋಲೋ ಆಸ್ಪತ್ರೆಗೆ ಕರ್ಕೊಬಂದು ಅಡ್ಮಿಟ್ ಮಾಡಿದ್ವಿ. ಒಳ್ಳೆ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಅವರ ಡಾಕ್ಟರ್ ರವೀಂದ್ರ ಮೆಹ್ತಾ ಮತ್ತು ಸಮೀರ್ ಅವ್ರ ಟೀಮ್ ನೋಡ್ತಾ ಇದೆ. ಅಜ್ಜಿ ಈಗ ಆರಾಮಿದ್ದಾರೆ ಸರ್, ಗುಡ್. ನಾಳೆ ಅಥವಾ ನಾಡಿದ್ದು ಡಿಸ್ಚಾರ್ಜ್ ಮಾಡ್ತಾರೆ. ಈಗ ಅವರ ಆರೋಗ್ಯ ಸುಧಾರಿಸಿದೆ. ನವೆಂಬರ್ 30ರಲ್ಲಿ ಸ್ವಲ್ಪ ಸೀರಿಯಸ್ ಇತ್ತು, ಈಗ ಆರಾಮಿದ್ದಾರೆ ಸರ್. ವೈದ್ಯರು ಏನಾದರೂ ಹೇಳಿದಾರಾ? ಅಂದರೆ ಸ್ಪೆಷಲಾಗಿ ಒಂದು ಸ್ವಲ್ಪ ಕೇರ್ ತಗೋಬೇಕು ಅಂತ ಏನಾದರೂ ಸಜೆಷನ್ಸ್ ಕೊಟ್ಟಿದ್ದಾರಾ? ಇಲ್ಲ, ಸ್ಪೆಷಲಾಗಿ ಕೇರ್ ತಗೊಳೋದು ಎಂಥದ್ದು, ನಾನು ಅವ್ರ ಮಗ ಆದಮೇಲೆ ಪ್ರತಿಯೊಂದು ನಿಮಿಷನೂ ಸ್ಪೆಷಲಾಗಿ ಕೇರ್ ತಗೊಳ್ತಾನೆ ಇರ್ತೀವಿ, ಅದರಲ್ಲೇನು ವಿಷಯ ಇಲ್ಲ. ಬಹುತೇಕ ತಿಮ್ಮಕ್ಕ ಅವ್ರಿಗೆ ಸ್ಪೆಷಲ್ ಕೇರಲ್ಲೇ ನಾವು ನೋಡ್ತಾ ಇರೋದು ಆಗಿಂದಲೂ. ಯಾಕೆಂದರೆ ಈಗ ಅವ್ರ ವಯಸ್ಸು 113 ಕಂಪ್ಲೀಟ್ ಆಗ್ತಾಯಿದೆ. ನಮ್ಮ ರಾಜ್ಯದ ಹಿರಿಯ ಅಜ್ಜಿ, ಎಲ್ಲರ ಮನೆ ಅಜ್ಜಿ ಸಾಲುಮರದ ತಿಮ್ಮಕ್ಕ ಅವರು. ಹಾಗಾಗಿ ಯಾರೂ ಆತಂಕ ಪಡೋ ಅಂಥ ಅಗತ್ಯ ಏನಿಲ್ಲ. ಅವ್ರ ಆರೋಗ್ಯ ಸುಧಾರಿಸಿದೆ. ನಾಳೆ ಅಥವಾ ನಾಡಿದ್ದು ಅವ್ರನ್ನ ಡಿಸ್ಚಾರ್ಜ್ ಮಾಡ್ತಾರೆ, ಮನೆಗೆ ಬರ್ತೀವಿ. ಬಸ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.